ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಧ್ರುವ ಮುಂಡೋಡಿ. ನೀವು ನೋಡ್ತಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಮುಂಡೋಡಿ ವ್ಲಾಗ್ಸ್. ಸೊ ಮೈ ಡಿಯರ್ ಫ್ರೆಂಡ್ಸ್, ಮೊನ್ನೆ ದಿವಸ ನಾನು ಸುಳ್ಯದಿಂದ ನಮ್ಮ ಮನೆ ಕಡೆಗೆ ಹೋಗ್ತಿದ್ದಾಗ ನನ್ನ ಮುಂದೆ ಒಂದು MG ಎಲೆಕ್ಟ್ರಿಕ್ ಕಾರಲ್ಲಿದ್ದ ವ್ಯಕ್ತಿ ರಸ್ತೆಗೆ ಯಾವ ಥರ ಕಸ ಎಸಿತಿದ್ದಾರೆ ಅಂತ ಹೇಳುವಂಥದ್ದನ್ನ ನೀವು ನೋಡಬೇಕು. ಏನೋ ಒಂದು ಟಿನ್, ಯಾವುದೋ ಬೆವರೇಜ್ ಇದ್ದು ಟಿನ್ ಅಂತ ಕಾಣಿಸುತ್ತೆ, ಬಟ್ ಅವ್ರು ತಮ್ಮ ಮನೆ ಡಸ್ಟ್ಬಿನ್ಗೆ ಎಸ್ದಂಗೆ ಆ ರಸ್ತೆಗೆ ಎಷ್ಟು ಸಲೀಸಾಗಿ ಎಸಿತಿದ್ದಾರೆ ಅಂತ ಹೇಳುವಂಥದ್ದನ್ನ ನೀವು ನೋಡಿ. ನಿಜ ಹೇಳಬೇಕು ಅಂತ ಹೇಳಿದರೆ ಆ ಕ್ಷಣಕ್ಕೆ ನನಗೆ ತುಂಬ ಬೇಜಾರಾಯಿತು, ಕೋಪನೂ ಬಂತು. ಯಾಕೆಂತ ಹೇಳಿದರೆ ರಸ್ತೆ ಅನ್ನೋದು ಯಾರೊಬ್ಬರು ಪ್ರೈವೇಟ್ ಸ್ಪೇಸ್ ಏನು ಅಲ್ಲ, ಅದು ನಮ್ಮೆಲ್ಲರ ಪಬ್ಲಿಕ್ ಸ್ಪೇಸ್ ಅಲ್ವಾ. ನಾವು ನಮ್ಮ ಪರಿಸರನ ಈ ರೀತಿ ಡಂಪಿಂಗ್ ಗ್ರೌಂಡ್ ಮಾಡ್ತಾ ಹೋದರೆ ಕ್ಲೀನ್ ಇಂಡಿಯಾ ಅಂತ ಮಾತಾಡೋಕ್ಕೆ ಅರ್ಥನೇ ಇರಲ್ಲ. ಅಷ್ಟಲ್ಲದೆ ನನ್ನ ಹಿಂದೆ ನನ್ನ ಮಗ ಕೂಡ ಕೂತಿದ್ದ. ಮಕ್ಕಳು ನಾವು ಏನು ಮಾಡ್ತೀವಿ ಅಂತ ಹೇಳೋಂಥದ್ದನ್ನ ತುಂಬ ನೀಟಾಗಿ ಒಬ್ಸರ್ವ್ ಮಾಡ್ತಾರೆ, ಮತ್ತು ನಾವು ಇವತ್ತು ರಸ್ತೆ ಕಸ ಎಸ್ತರೆ ನಾಳೆ ಅವರು ಅದನ್ನ ನಾರ್ಮಲ್ ಅಂತ ಭಾವಿಸ್ತಾರೆ. ಹಾಗಿದ್ರೆ ನಾವು ಯಾವ ರೀತಿ ಎಕ್ಸಾಂಪಲ್ ಸೆಟ್ ಮಾಡ್ತೀವಿ ಹೇಳಿ. ಸೊ ನಾನು ಆ ವ್ಯಕ್ತಿನ ಮಾತಾಡಿಸೋ ಪ್ರಯತ್ನ ಮಾಡಿದೆ, ತುಂಬ ರೆಸ್ಪೆಕ್ಟ್ಫುಲ್ಲಿ ಮಾತಾಡಿಸ್ದೆ. ಇನಿಷಿಯಲ್ ಅವ್ರು ಸಣ್ಣ ವಿಷಯನ ಥರ ಇಗ್ನೋರ್ ಮಾಡೋ ಪ್ರಯತ್ನನೂ ಮಾಡಿದರು. ನೋಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ. ಕಸ ಯಾಕೆ ಹಾಕ್ತೀರಾ ಸರ್? ಯು ಲುಕ್ ಸೋ ಎಜುಕೇಟೆಡ್ ಆ್ಯಂಡ್ ಯು ಆರ್ ಥ್ರೋಯಿಂಗ್ ದ ಟ್ರ್ಯಾಶ್ ಓವರ್ ದೇರ್. ವೈ ಡಿಡ್ ಯು ಥ್ರೋ ದ ಟ್ರ್ಯಾಶ್? ಈಗ ನೀವು ಇಷ್ಟು ಎಜುಕೇಟೆಡ್ ಕಾಣ್ತಿದ್ದೀರ, ಅಲ್ಲಿ ಕಸ ಹಾಕಿದ್ರಲ್ಲ, ಕಸ ಯಾಕೆ ಹಾಕಿದ್ದು ಅಂತ ಆಯ್ತು ಅಂತ ಹೇಳಿದ್ರೆ ಯಾರು ಅದನ್ನು ಎತ್ತೋರು? ಯಾರು ಕಸ ಎತ್ತೋರು? ಯಾರು? ಹೋಗಿ ಕಸ ಎತ್ತಿ ಬನ್ನಿ, ಬನ್ನಿ ಬನ್ನಿ, ಕಸ ಎತ್ತಿ ಬನ್ನಿ. ಆಗದಿಲ್ಲ, ಆಗದೇ ಇಲ್ಲ, ಬಂದು ಕಸ ಎತ್ತಿ ಬನ್ನಿ. ನೀವು ಅಲ್ಲಿ ಕಸ ಯಾಕೆ ಎಸ್ತಿದ್ದು? ಕಸ ಎಸ್ತಿದ್ದು ಯಾಕೆ? ಕಸ ಎಸ್ತಿದ್ದು ಯಾಕೆ? ಎತ್ತಿ ಬನ್ನಿ, ಕಸ ಎತ್ತಿ ಬನ್ನಿ, ಗಾಡಿ ತಿರುಗಿಸಿ ಬನ್ನಿ. ಇಲ್ಲ, ಐ ಆಮ್ ಗೋಯಿಂಗ್ ಟು ಪುಟ್ ಇಟ್ ಆನ್ ಸೋಷಿಯಲ್ ಮೀಡಿಯಾ ಡೆಫಿನೆಟ್ಲಿ. ಹಾಗಾದ್ರೆ ಬನ್ನಿ, ಕಸ ಎತ್ತಿ ಬನ್ನಿ, ಬನ್ನಿ ಬನ್ನಿ. ನೀವು ನೋಡಿದ ಹಾಗೆ ಅವ್ರು ಏನೂ ಆಗೋದಿಲ್ಲ ಹೋಗಯ್ಯ ಅಂತ ಹೇಳುವಂಥ ಆ್ಯಟಿಟ್ಯೂಡ್ ತೋರಿಸಿದ್ರು ನಾನು ಇನ್ನೊಂದು ಸ್ವಲ್ಪ ಕಾಮಾಗಿ, ಆಮೇಲೆ ಸ್ವಲ್ಪ ಪರ್ಸಿಸ್ಟೆಂಟಾಗಿ ಅವ್ರ ಜೊತೆ ಮಾತಾಡಿ, ನೀವು ಎಜುಕೇಟೆಡಾಗಿ ಕಾಣ್ತಿದ್ದೀರಾ, ಯಾಕೆ ಈ ರೀತಿ ಮಾಡ್ತೀರಾ ಅಂತ ಹೇಳಿದಾಗ ಬಹುಶಃ ಸ್ವಲ್ಪ ಕನ್ವಿನ್ಸ್ ಆಗಿ ಅವರು ಮತ್ತೆ ತಮ್ಮ ವೆಹಿಕಲನ್ನು ತಿರುಗಿಸಿ ಬಂದರು. ನಾವು ಸಮಾಜದಲ್ಲಿ ಈ ಥರ ತಪ್ಪುಗಳು ನಡೆದಾಗ ಬಾಯಿ ಮುಚ್ಕೊಂಡು ಹೋದರೆ ಅದು ಮತ್ತೆ ಮತ್ತೆ ನಡೆಯುತ್ತೆ. ಸ್ವಚ್ಛತೆ ಅಂತ ಹೇಳುವಂಥದ್ದು ಕೇವಲ ಸರ್ಕಾರದ ಜವಾಬ್ದಾರಿ ಅಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ. ನಾವು ಫಾರಿನ್ ಕಂಟ್ರೀಸ್ ಕ್ಲೀನ್ ಇದೆ ಅಂತ ಹೇಳ್ತೀವಿ, ಆದರೆ ಅಲ್ಲಿ ಜನರು ರಸ್ತೆ ಕಸನೇ ಎಸೆಯೋದಿಲ್ಲ, ರೂಲ್ಸ್ಗಿಂತ ಹೆಚ್ಚು ಸಿವಿಕ್ ಸೆನ್ಸ್ ಫಾಲೋ ಮಾಡ್ತಾರೆ. ಆದರೆ ನಮ್ಮ ದೇಶದಲ್ಲಿ ಅದೇ ಬದಲಾವಣೆ ಬರಬೇಕಂದ್ರೆ ನಮ್ಮಿಂದಲೇ ಶುರುವಾಗಬೇಕು. ಒಂದು ಚಿಕ್ಕ ಪ್ಲ್ಯಾಸ್ಟಿಕ್, ಒಂದು ಟಿನ್, ಒಂದು ಬಾಟಲ್, ಸಣ್ಣ ಕಸ ಅಂತ ಅನಿಸ್ಬೋದು. ಅದೇ ಲಕ್ಷ ಜನ ಅದೇ ರೀತಿ ಮಾಡಿದರೆ ನಮ್ಮ ರಸ್ತೆ, ನಮ್ಮ ನಗರ, ನಮ್ಮ ಪ್ರಕೃತಿ ಎಲ್ಲ ಹಾಳಾಗುತ್ತೆ. ನಮ್ಮ ರಸ್ತೆ, ನಮ್ಮ ಊರು, ನಮ್ಮ ಪ್ರಕೃತಿ ಯಾಕೆ ಕಸದ ಬುಟ್ಟಿ ಆಗಬೇಕು ಹೇಳಿ? ಈ ರಸ್ತೆಗೆ ಕಸ ಎಸೆಯುವಂಥ ಒಂದು ಅಭ್ಯಾಸ, ಅಥವಾ ನಮ್ಮ ಈ ಪಬ್ಲಿಕ್ ಸ್ಪೇಸಸಲ್ಲಿ ಕಸ ಎಸೆಯುವಂಥ ಒಂದು ಅಭ್ಯಾಸದಿಂದ ನಮ್ಮ ದೇಶದ ಚಿತ್ರಣನೇ ಹಾಳಾಗ್ತಾ ಇದೆ. ಏನು ಹೇಳಿ? ನಿಮಗೆ ಗೊತ್ತಿರಬೇಕಲ್ಲ ಸರ್. ಸರ್, ಯು ಲುಕ್ ಸೋ ಎಜುಕೇಟೆಡ್, ಬಟ್ ಯು ಆರ್ ನಾಟ್ ಸಪೋಸ್ ಟು ಥ್ರೋ ಟ್ರ್ಯಾಶ್ ಲೈಕ್ ದಿಸ್. ದಿಸ್ ಇಸ್ ನಾಟ್ ಅ ಡಂಪಿಂಗ್ ಗ್ರೌಂಡ್ ಟು ಥ್ರೋ ಟ್ರ್ಯಾಶ್. ಇಲ್ಲ, ಅದು ಒಂದು ಎತ್ತಬೇಡಿ. ಎಲ್ಲಿ ನಿಮಗೆ ಗೊತ್ತಲ್ವ ಸರ್ ಎಲ್ಲಿ ಎಸ್ತಿದ್ದು ಅಂತೇಳಿ? ಇಲ್ಲ, ಅದು ಎಲ್ಲಿ ನೀವು ಎಸ್ತಿದ್ದಲ್ಲಿ, ಯಾವ ಟರ್ನಲ್ಲಿ? ಇಲ್ಲೇ ಅಲ್ವ ಎಸ್ತಿದ್ದು? ಎನಿವೇಸ್, ಥ್ಯಾಂಕ್ ಯು. ಕಾರ್ ತಿರ್ಗಿಸ್ಕೊಂಡು ಬಂದು ಎಷ್ಟಿದ್ದು ಕಸವನ್ನಂತೂ ಹುಡ್ಕೋ ಪ್ರಯತ್ನ ಮಾಡಿದರು, ಆದರೆ ಬ್ಯುಸಿ ಹೈವೇ ಆಗಿದ್ದರಿಂದ ಬಹುಶಃ ಎಸ್ತಿದ್ದು ಟಿನ್ ಎಲ್ಲೋ ಪೊದೆಸರಿಗೆ ಸೇರ್ಕೊಂಡು ಬಿಟ್ಟಿತ್ತು. ಬಟ್ ಸ್ಟಿಲ್ ಅವರು ಹಿಂದಿರುಗಿ ಬಂದಿದ್ದು, ಮತ್ತು ಇನ್ನು ಮುಂದೆ ಈ ರೀತಿ ಮಾಡಲ್ಲ ಅಂತ ಹೇಳಿದ್ದು, ಸಾರಿ ಅಂತ ಹೇಳಿದ್ದು, ಅದೇ ಆ್ಯಕ್ಚುಲಿ ಒಂದು ದೊಡ್ಡ ವಿಷಯ. ಹಾನೆಸ್ಟ್ಲಿ ನನಗೆ ಇದನ್ನು ನೋಡಿ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಯಾಕಂತ ಹೇಳಿದರೆ ಈ ಚೇಂಜ್ ಅಂತ ಹೇಳುವಂಥದ್ದು ದೊಡ್ಡ ದೊಡ್ಡ ಸ್ಪೀಚ್ಗಳಿಂದಂತೂ ಬರೋದಿಲ್ಲ, ಇದು ಇಂಥ ಸಣ್ಣ ಸಣ್ಣ ರಿಯಲೈಸೇಷನ್ಗಳಿಂದ ಬರುತ್ತೆ ಅಂತ ಹೇಳುವಂಥದ್ದು ನನ್ನ ಭಾವನೆ. ಮತ್ತೊಂದು ವಿಷಯ ಕ್ಲಿಯರಾಗಿ ಹೇಳಬೇಕು, ಈ ವಿಡಿಯೋದ ಉದ್ದೇಶ ಯಾರನ್ನು ಪಬ್ಲಿಕ್ಲಿ ಹ್ಯೂಮಿಲೇಟ್ ಮಾಡೋದಾಗಲಿ ಅಥವಾ ಅವರ ಹೆಸರು ಹಾಳು ಮಾಡೋದಾಗಲಿ ಅಲ್ಲ, ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಮಾತ್ರ. ಯಾಕೆ ಅಂತ ಹೇಳಿದರೆ ಸಮಾಜದಲ್ಲಿ ತಪ್ಪು ನಡೆಯುವಾಗ ನಾವು ಸೈಲೆಂಟಾಗಿದ್ದರೆ ಅದೇ ಸ್ಲೋಲಿ ನಾರ್ಮಲ್ ಆಗಿಬಿಡುತ್ತೆ ಅಂತ ಹೇಳುವಂಥದ್ದು ಕಟು ಸತ್ಯ. ಹಾಗಾಗಿ ನನ್ನ ವಿಡಿಯೋ ನೋಡ್ತಿರೋಂಥ ನನ್ನ ವೀಕ್ಷಕರ ಜೊತೆ ನಾನು ಕೇಳ್ತಿರೋದು ಒಂದೇ,
ನೆಕ್ಸ್ಟ್ ಟೈಮ್ ನಿಮ್ಮ ಕಣ್ಮುಂದೆ ಏನಾದರೂ ಈ ರೀತಿ ತಪ್ಪುಗಳು ನಡೆದಾಗ ದಯವಿಟ್ಟು ಅವ್ರ ಜೊತೆ ಹೋಗಿ ನೀವು ಜಗಳ ಮಾಡಬೇಡಿ, ಡಿಸ್ರೆಸ್ಪೆಕ್ಟ್ ಕೂಡ ಮಾಡಬೇಡಿ. ಬಟ್ ಸಾಧ್ಯವಾದಷ್ಟು ಪೊಲೈಟ್ಲಿ ಅವ್ರ ತಪ್ಪಿನ ಅರಿವನ್ನು ಮೂಡಿಸೋ ಪ್ರಯತ್ನ ಮಾಡಿ. ನೋಡಿ, ಸಮ್ಟೈಮ್ಸ್ ಒಂದು ಮಾತು ಕೂಡ ಒಬ್ಬರ ಮೈಂಡ್ಸೆಟ್ನ ಚೇಂಜ್ ಮಾಡ್ಬೋದು ಅಂತ ಹೇಳುವಂಥದ್ದಕ್ಕೆ ಈ ವಿಡಿಯೋನೇ ಒಂದು ಉದಾಹರಣೆ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ದೇಶ ಪ್ರೇಮ, ಪ್ರಕೃತಿ ಪ್ರೇಮ, ನೇಚರ್ ಲವರ್, ಅದು ಇದು ಅಂತ ಹೇಳ್ಕೊಂಡು ಸ್ಟೇಟಸ್ ಹಾಕೋದು ತುಂಬ ಸುಲಭ. ಆದರೆ ಒಂದು ಚಿಕ್ಕ ಪ್ಲಾಸ್ಟಿಕ್ ರ್ಯಾಪರ್, ಒಂದು ಚಾಕ್ಲೇಟ್ ರ್ಯಾಪರ್ನ ನಮ್ಮ ಜೇಬಲ್ಲಿ ಇಟ್ಕೊಂಡು ಡಸ್ಟ್ಬಿನ್ ಸಿಗೋರಿಗೆ ಕಾಯೋದಿದೆ ನೋಡಿ, ಅದೇ ನಿಜವಾದ ಜವಾಬ್ದಾರಿ. ನೋಡಿ, ನಾನು ಹೋಗ್ತಿರೋಂಥ ರಸ್ತೆ ಎಷ್ಟು ಚೆನ್ನಾಗಿದೆಯಲ್ಲ, ಎಂಥ ಪ್ರಕೃತಿ ಸೌಂದರ್ಯ ನೋಡಿ. ಆದರೆ ಇಲ್ಲೂ ಒಂದು ಸಮಸ್ಯೆ ಇದೆ. ನಮ್ಮ ದಕ್ಷಿಣ ಕನ್ನಡ, ಕೊಡಗು, ಚಿಕ್ಕಮಗಳೂರು ಈ ಭಾಗಗಳಿಗೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸಾವಿರಾರು ಪ್ರವಾಸಿಗರು ಬರ್ತಾರೆ, ನಮ್ಮ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸ್ತಾರೆ. ಹಾಗೂ ಇಲ್ಲಿನ ಮಂದಿರ, ಮಸೀದಿ, ಇಗರ್ಜುಗಳಿಗೆ ಸಾವಿರಾರು ಜನರು ಭಕ್ತಿಯಿಂದ ಯಾತ್ರೆ ಮಾಡ್ತಾರೆ. ಅದಕ್ಕೆ ನಮ್ಮ ಹೃದಯಪೂರ್ವಕ ಸ್ವಾಗತಗಳು. ಆದರೆ ಒಂದು ಸಣ್ಣ ಮನವಿ, ನೀವು ದೇವರನ್ನು ಎಷ್ಟು ಭಕ್ತಿಯಿಂದ ಗೌರವಿಸ್ತೀರೋ ಅದೇ ರೀತಿ ನಮ್ಮ ಪ್ರಕೃತಿಯನ್ನು ಕೂಡ ದಯವಿಟ್ಟು ಗೌರವಿಸಿ ಅಂತ ನಾನು ಕೇಳ್ಕೊಳ್ತೇನೆ. ಯಾಕೆಂತ ಹೇಳಿದರೆ ಇಲ್ಲಿ ಹಲವಾರು ಜನ ರಸ್ತೆ ಬದಿಯಲ್ಲಿ ತಮ್ಮ ಗಾಡಿಗಳನ್ನು ನಿಲ್ಲಿಸಿ ಅಡುಗೆ ಮಾಡ್ತಾರೆ, ಊಟ ಮಾಡಿ ಪ್ಲ್ಯಾಸ್ಟಿಕ್ ಬಾಟಲ್ಗಳು, ಕಸ ಎಲ್ಲ ಅಲ್ಲೇ ಬಿಟ್ಟು ಹೋಗ್ತಾರೆ. ಸ್ನೇಹಿತರೆ, ಖಂಡಿತ ಸರಿಯಲ್ಲ. ನೋಡಿ, ನಾವು ನೋಡಲಿಕ್ಕೆ ಬರ್ತಿರೋವಂಥದ್ದು ಈ ಬೆಟ್ಟಗಳು, ನದಿಗಳು, ಕಾಡುಗಳು, ಇವೆಲ್ಲ ನಮ್ಮ ಪ್ರಕೃತಿ ತಾಯಿ ಕೊಟ್ಟಂಥ ಅಮೂಲ್ಯವಾದ ವರ. ನೀವು ಮಂದಿರ, ಮಸೀದಿ, ಇಗರ್ಜಿಗಳಲ್ಲಿ ಒಂದು ಕಾಗದವನ್ನು ಕೂಡ ಕೆಳಗೆ ಹಾಕೋದಿಲ್ಲ ಅಲ್ವಾ? ಹಾಗಿದ್ರೆ ಪ್ರಕೃತಿಯ ಮಧ್ಯೆ ಯಾಕೆ ಕಸ ಎಸಿಬೇಕು? ದೇವರನ್ನು ಪೂಜಿಸೋದಕ್ಕಿಂತ ಮೊದಲು ದೇವರು ಕೊಟ್ಟಿರುವಂಥ ಈ ಪ್ರಕೃತಿಯನ್ನು ಕಾಪಾಡೋದು ನಮ್ಮ ಕರ್ತವ್ಯ. ಕೊನೆಯದಾಗಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ರಸ್ತೆ ನಮ್ಮದು, ಪರಿಸರ ನಮ್ಮದು, ದೇಶನೂ ನಮ್ಮದು. ಯೂಸ್ ಡಸ್ಟ್ಬಿನ್, ರೆಸ್ಪೆಕ್ಟ್ ಪಬ್ಲಿಕ್ ಪ್ಲೇಸಸ್, ಬಿ ಎ ರೆಸ್ಪಾನ್ಸಿಬಲ್ ಇಂಡಿಯನ್. ನಮ್ಮ ದೇಶ ನಮ್ಮ ಹೆಮ್ಮೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇನೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಮತ್ತು ಇನ್ನೂ ಹೆಚ್ಚು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಒಂದು ಪಬ್ಲಿಕ್ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ನನ್ನ ಈ ಒಂದು ಪ್ರಯತ್ನಕ್ಕೆ ನಿಮ್ಮ ಕೈ ಜೋಡಿಸಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ. ಮತ್ತು ನೀವು ಇನ್ನೂ ಈ ನನ್ನ ಮುಂಡೋಡಿ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಯಾಕೆಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಇಂಥ ಎಷ್ಟೋ ಇನ್ಫಾರ್ಮೇಟಿವ್ ಆ್ಯಂಡ್ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನನ್ನ ಚಾನಲಿಂದ ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಟ್ರಾವೆಲ್ ರಿಲೇಟೆಡ್ ವೀಡಿಯೋಸ್ ಆಗಲಿ, ಆಟೋಮೊಬೈಲ್ ಕಂಟೆಂಟ್ಸ್ ಆಗಲಿ, ಟೆಕ್ನಿಕಲ್ ವೀಡಿಯೋಸ್ ಆಗಲಿ, ಇನ್ನು ಬೇರೆ ಬೇರೆ ಥರದ ವೀಡಿಯೋಸ್, ಪಬ್ಲಿಕ್ ಅವೇರ್ನೆಸ್ ವೀಡಿಯೋಸ್, ಈ ಥರ ಎಲ್ಲ ಬೇರೆ ಬೇರೆ ಥರದ ಕಂಟೆಂಟ್ ನನ್ನ ಚಾನಲಿಂದ ಬರ್ತಾ ಇರುತ್ತೆ. ಸೊ ದಯವಿಟ್ಟು ಈ ಕೂಡಲೇ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ. ಹಾಗಿದ್ರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್. ಧನ್ಯವಾದಗಳು.